ಹಾಸನಾಂಬ ಜಾತ್ರಾ ಮಹೋತ್ಸವಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ತಾಯಿಯ ದರ್ಶನವನ್ನು ಪಡೆದುಕೊಳ್ಳುವುದಕ್ಕೆ ಭಕ್ತಗಣ ಸೇರಿದೆ. ಭಕ್ತರನ್ನ ಕಂಟ್ರೋಲ್ ಮಾಡೋದಕ್ಕೆ ಹರಸಾಹಸವೇ ಆಗ್ತಾ ಇದೆ. ಸ್ವತಃ ಕೃಷ್ಣ ಬೈರೇಗೌಡರು ಸಚಿವರು ಮೈಕ್ ಹಿಡ್ಕೊಂಡು ಅಖಾಡಕ್ಕಿಳಿದಿದ್ದಾರೆ. ಭಕ್ತರನ್ನ ಕಂಟ್ರೋಲ್ ಮಾಡೋದು ಸ್ವತಃ ಸಚಿವರೇ ಮೈಕ್ ಹಿಡ್ಕೊಂಡು ಇನ್ಸ್ಟ್ರಕ್ಷನ್ಸ್ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಗರ್ಭಗುಡಿ ಬಾಗಿಲಲ್ಲಿ ನಿಂತು ಭಕ್ತರ ಕಂಟ್ರೋಲ್. ನೆನ್ನೆ ತಡರಾತ್ರಿಯಿಂದಲೇ ದೇವಸ್ಥಾನದ ಬಳಿ ಮೊಕ್ಕಾಂ ಹೂಡಿದ್ದಾರೆ ಕೃಷ್ಣ ಬೈರೇಗೌಡರು. ಸಾಗರೋಪಾದಿಯಲ್ಲಿ ಬರ್ತಾ ಇದೆ ಭಕ್ತಗಣ. ಹಾಗಾಗಿ ಇದುವರೆಗೂ ಕೂಡ ವಿಶೇಷವಾಗಿ ನೀವು ಹಾಸನಾಂಬೆ ದೇಗುಲದ ಆ ಗರ್ಭಗುಡಿ ಬಾಗಿಲನ್ನು ತೆರೆದ ಆ ಕ್ಷಣದಿಂದ ಈ ಕ್ಷಣದವರೆಗೂ ಕೂಡ ಒಂದೇ ಒಂದು ಅಪಸ್ವರ ಬರದಂತೆ ಕೃಷ್ಣ ಬೈರೇಗೌಡರು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡುವಂಥ ನಿಟ್ಟಿನಲ್ಲಿ ಶ್ರಮವನ್ನು ಹಾಕಿದ್ದಾರೆ. ಈಗ ಭಕ್ತ ಸಾಗರ ಕೂಡ ಹೆಚ್ಚಾಗಿರುವುದರಿಂದಾಗಿ ಆ ಗರ್ಭಗುಡಿಯ ಸಮೀಪ ಸ್ವತಃ ಕೃಷ್ಣ ಬೈರೇಗೌಡರು ನಿಂತುಕೊಂಡು ಸಚಿವರು ನಿಂತುಕೊಂಡು ಜನಸಾಮಾನ್ಯರಿಗೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪ್ರತಾಪ್ ಹಿರಿಸಾವೆ ನೀಡ್ತಾರೆ. ಪ್ರತಾಪ್, ಹಾಸನಾಂಬೆಯ ದರ್ಶನವನ್ನು ಪಡೆದುಕೊಳ್ಳುವುದಕ್ಕೆ ಬಹಳಷ್ಟು ಭಕ್ತಗಣ ಇವತ್ತು ಕೂಡ ಸೇರಿರುವಂಥದ್ದು. ಸ್ವತಃ ಕೃಷ್ಣ ಬೈರೇಗೌಡರೇ ಮೈಕ್ ಹಿಡ್ಕೊಂಡು ಎಲ್ರಿಗೂ ಕೂಡ ಸೂಚನೆಯನ್ನು ಕೊಡ್ತಿದ್ದಾರೆ. ಸೊ ಇವತ್ತು ಸೇರಿರುವಂತಹ ಭಕ್ತಗಣ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆಯಾ? ಯಾವ ರೀತಿ ಆಗ್ತಾ ಇದೆ ಇವತ್ತು ದರ್ಶನದ ವ್ಯವಸ್ಥೆ? ದಿವ್ಯ ಅಂತ ಹೇಳಿದ್ರೆ ವರ್ಷಕ್ಕೊಮ್ಮೆ ದರ್ಶನ ನೀಡುವಂತ ಹಾಸನಾಂಬ ಜಾತ್ರಾ ಮಹೋತ್ಸವ ಇವತ್ತಿಗೆ 9ನೇ ದಿನ. ಸಾರ್ವಜನಿಕ ದರ್ಶನಕ್ಕೆ ಸಂಬಂಧಪಟ್ಟಂತೆ ಜನರು ಭಕ್ತರು ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಕಳೆದ 3-4 ದಿನಗಳಿಂದ ಕೂಡ ನಿರಂತರವಾಗಿ ಸರಿಸುಮಾರು 2 ಲಕ್ಷಕ್ಕೂ ಪ್ರತಿನಿತ್ಯವೂ ಕೂಡ 2 ಲಕ್ಷ ಸರಿಸುಮಾರು ಭಕ್ತರು ಆಗಮಿಸಿ ದರ್ಶನವನ್ನ ಪಡೆದುಕೊಳ್ತಿದ್ದಾರೆ. ನಿನ್ನೆ ಅತಿ ಹೆಚ್ಚು ಜನರು ಬಂದಿರುವಂತದ್ದು ಬರೋಬ್ಬರಿ 3-3.5 ಲಕ್ಷ ಜನರು ನಿನ್ನೆ ಒಂದೇ ದಿನ ದರ್ಶನವನ್ನ ಪಡೆದುಕೊಂಡು ಹೋಗಿದ್ದಾರೆ. ಒಟ್ಟಾರೆಯಾಗಿ ಇಲ್ಲಿವರೆಗೂ 15 ಲಕ್ಷಕ್ಕೂ ಹೆಚ್ಚು ಮಂದಿ ಹಾಸನಾಂಬೆಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಇವತ್ತು ಕೂಡ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರು ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಒಂದ್ ಕಡೆ ಇವತ್ತು ಶನಿವಾರ, ನಾಳೆ ಭಾನುವಾರ ಕಂಟಿನ್ಯೂಸ್ ಆಗಿ ರಜೆಗಳು ಇರೋದ್ರಿಂದ ಸಂಖ್ಯೆಯಲ್ಲಿ ಮಧ್ಯಾಹ್ನದ ಬಳಿಕ ನಾಳೆಯಿಂದ ಮಧ್ಯಾಹ್ನದ ಬಳಿಕ ಹೆಚ್ಚಿನ ಭಕ್ತರು ಇನ್ನೂ ಕೂಡ ಆಗಮಿಸುವಂತ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಕೃಷ್ಣ ಬೈರೇಗೌಡರು ಸ್ವತಃ ಅವರೇ ಗರ್ಭಗುಡಿಯ ಮುಂಭಾಗ ನಿಂತು ಜನರನ್ನ ಕಂಟ್ರೋಲ್ ಮಾಡ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಆ ಗರ್ಭಗುಡಿಯ ಮುಂಭಾಗ ಸರತಿ ಸಾಲು ಸ್ಲೋ ಆದಂತ ಸಂದರ್ಭದಲ್ಲಿ ಇಂದಿನ ನಿಲ್ಲುವಂತ ಗಂಟೆಗಳು ಕೂಡ ಜಾಸ್ತಿ ಆಗ್ತವೆ. ಆ ಹಿನ್ನೆಲೆಯಲ್ಲಿ ಗರ್ಭಗುಡಿಯ ಮುಂದೆ ನಿಂತು ಹೆಚ್ಚಿನ ಬಂದಂತ ಭಕ್ತರನ್ನ ಮೂವ್ ಮಾಡುವಂತ ಕೆಲಸವನ್ನ ಸ್ವತಃ ಕೃಷ್ಣ ಬೈರೇಗೌಡರು ಮಾಡ್ತಿದ್ದಾರೆ. ಭಕ್ತರಿಗೂ ಕೂಡ ಮನವಿ ಮಾಡ್ಕೊಳ್ತಿದ್ದಾರೆ, ಹೆಚ್ಚು ಬೇಗ ಬರ್ಬೇಕಾಗತ್ತೆ, ನೀವು ನಿಧಾನ ಮಾಡಿದಷ್ಟು ಹಿಂದೆ ಇರುವಂತಹ ಭಕ್ತರಿಗೆ ಸಮಸ್ಯೆ ಆಗುತ್ತೆ ಎನ್ನುವಂತೆ ಕೂಡ ಮಾಡ್ಕೊಳ್ತಾ ಇದ್ದಾರೆ. ದಿವ್ಯಾ, ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರತಾಪ್. ಹಾಸನಾಂಬೆಯ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಅಪಾರ ಸಂಖ್ಯೆಯ ಭಕ್ತಗಣ. ಈಗಾಗಲೇ ನಮ್ಮ ಪ್ರತಿನಿಧಿ ಪ್ರತಾಪ್ ಹಿರಿಸಾವೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ರು. 15 ಲಕ್ಷಕ್ಕೂ ಅಪಾರ ಭಕ್ತರು ಹಾಸನಾಂಬೆಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಕಲಾವಿದರಿರ್ಬೋದು, ರಾಜಕೀಯ ಗಣ್ಯರಿರ್ಬೋದು, ಹೀಗೆ ಹಲವರು ಬಂದು ದರ್ಶನವನ್ನು ಪಡೆದುಕೊಂಡಿದ್ರೆ ಭಕ್ತ ಸಾಗರ ಸಾಮಾನ್ಯ ಜನರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ವಿಶೇಷವಾಗಿ ತಾಯಿಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಇದರ ಜೊತೆಗೆ ನಾವು ಗಮನಿಸಬೇಕಾದ ಒಂದು ಅಂಶ ಅಂತ ಹೇಳಿದ್ರೆ ಅಚ್ಚುಕಟ್ಟಾದಂತಹ ವ್ಯವಸ್ಥೆ. ಕೃಷ್ಣ ಬೈರೇಗೌಡರಿಗೆ ಈ ಕ್ರೆಡಿಟ್ ಸಲ್ಲತ್ತೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ಯಾಕಂತ ಹೇಳಿದ್ರೆ ಬಂದಿರುವಂತಹ ಭಕ್ತಗಣ ಅಲ್ಲಿ ನಡೆಸಿರುವಂಥ ಸೂಕ್ತ ವ್ಯವಸ್ಥೆಯನ್ನು ಇರುವಂಥ ವ್ಯವಸ್ಥೆಯನ್ನು ಗಮನಿಸಿ ಅಚ್ಚುಕಟ್ಟಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಈ ದೃಶ್ಯದಲ್ಲಿ ಗಮನಿಸ್ಬೋದು. ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಗಣ, ಯಾಕಂದರೆ ಸಾಲು ರಜೆಗಳಿದ್ದಾವೆ. ತಾಯಿಯ ದರ್ಶನವನ್ನು ಪಡೆದುಕೊಳ್ಳುವುದಕ್ಕೆ ಇವತ್ತು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನಸಾಮಾನ್ಯರು ಬರುವುದರಿಂದಾಗಿ ನಿನ್ನೆ ತಡರಾತ್ರಿಯಿಂದಲೇ ಕೃಷ್ಣ ಬೈರೇಗೌಡರು ಆ ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಜನಸಾಮಾನ್ಯರಿಗೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ.
ತಪ್ಪಾಗಿದೆ.